ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಸೀನಾಯಿ ಬೆಟ್ಟ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಸೀನಾಯಿ ಬೆಟ್ಟ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇನ್. ವಿಮೋಚನಾ ಕಾಂಡ 34ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಕರ್ತನು ಪ್ರಪ್ರಥಮವಾಗಿ ಸೀನಾಯಿ ಬೆಟ್ಟವನ್ನು ಕುರಿತು ಮಾತನಾಡುವಾಗ, ನೀವು ಈ ಬೆಟ್ಟದಲ್ಲಿ ದೇವರನ್ನ ಆರಾಧಿಸುವಿರಿ, ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿಮಗೆ ಗುರುತಾಗಿರುವುದು ಅಂದನು. ವಿಮೋಚನಾ ಕಾಂಡ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುವುದಾಗಿದೆ. ಸೀನಾಯಿ ಬೆಟ್ಟ ಎಂಬುದು ಆರಾಧನೆಯ ಸ್ಥಳ. ಇಸ್ರಾಯೇಲರು ತನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂದೇ ಕರ್ತನು ಅವರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದನು. ರಕ್ಷಣೆ ಹೊಂದಿದವನು ಮುಖ್ಯವಾದ ಉದ್ದೇಶ ದೇವರನ್ನ ಸ್ತುತಿಸಿ ಆನಂದಪಡಿಸುವನಾಗಿರಬೇಕು. ಸ್ತುತಿಸಿ ಆರಾಧಿಸುವಾಗ ದೇವ ಮಹಿಮೆ ಇಳಿದು ಬರುವುದು. ಫರೋಹನ ಸೈನ್ಯ ಹಿಂದಟ್ಟಿ ಬಂದಾಗ ಇಸ್ರಾಯೇಲರು ಕೆಂಪು ಸಮುದ್ರದ ದಡದಲ್ಲಿ ಒಟ್ಟಾಗಿ ಕೂಡಿ ಯೆಹೋವನನ್ನ ಆರಾಧಿಸಿದರು. ಆಗ ಯೆಹೋವನು ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಅವರಿಗೆ ಜಯವನ್ನ ತಂದುಕೊಟ್ಟನು. ಇಂದು ಪಾಪಗಳನ್ನು ಮನ್ನಿಸಿ ಶಾಪಗಳನ್ನು ಮುರಿದು ಶತ್ರುವಾದ ಸೈತಾನನಿಂದ ಬಿಡುಗಡೆ ಮಾಡಿದ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸದೆ ಸ್ತುತಿಸದೇ ಇರಲು ಸಾಧ್ಯವೇ? ಮೋಶೆ 40 ದಿನಗಳು ಸೀನಾಯಿ ಬೆಟ್ಟದಲ್ಲಿ ಕರ್ತನ ಸಮ್ಮುಖದಲ್ಲಿ ಇದ್ದು ಇಸ್ರಾಯೇಲರ ಪರವಾಗಿ ಧರ್ಮಶಾಸ್ತ್ರವನ್ನು 10 ಕಟ್ಟಳೆಗಳನ್ನು ಹೊಂದಿಕೊಂಡನು. ಕರ್ತನು ಇಸ್ರಾಯೇಲರೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಮೋಶೆ ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನ ಮುಖವು ಪ್ರಕಾಶಗೊಂಡಿತು. ಆತನ ಮುಖವನ್ನು ನೋಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 35ರಲ್ಲಿ ಹೇಳುವುದಾಗಿದೆ. ದೇವ ಮಕ್ಕಳೇ, ಇಂದು ಕರ್ತನನ್ನು ಆರಾಧಿಸಲು ಸೀನಾಯಿ ಬೆಟ್ಟಕ್ಕೆ ಬನ್ನಿರಿ. ಮೋಶೆಯ ಮುಖವು ಪ್ರಕಾಶಿಸಿದಂತೆ ನೀವು ಸಹ ಕರ್ತನಲ್ಲಿ ಪ್ರಕಾಶಿಸಿರಿ. ಯೆಶಾಯ 43ನೇ ಅಧ್ಯಾಯ 20ರಿಂದ 21ನೇ ವಾಕ್ಯ, ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ನನ್ನ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಸೃಷ್ಟಿಸುವನಾಗಿದ್ದೇನೆ. ಆಮೇನ್. ಪ್ರೈಸ್ ದ ಲಾರ್ಡ್.